ಹಾಯ್ ಎಲ್ಲರಿಗೂ ನಮಸ್ಕಾರ. ಚಿಕನ್ಗಿಂತ ಕಡಿಮೆ ಇಲ್ಲ ಅನ್ನುವಷ್ಟು ರುಚಿಕರವಾದ ಗರಿಗರಿಯಾದ ಸೋಯಾ ಫ್ರೈ. ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನ್ಸುವ ಈ ಸೂಪರ್ ಕ್ರಿಸ್ಪಿ ಸ್ನ್ಯಾಕ್ಸ್ ಅನ್ನು ಸುಲಭವಾಗಿ ಮಾಡೋಣ. ಮೊದಲು ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಬಿಡೋಣ. ಇದಕ್ಕೆ ಒಂದು ಬಟ್ಲಷ್ಟು ಸೋಯಾ ಹಾಕೊಂಡು ಒಂದು 5 ನಿಮಿಷ ಈ ತರ ಕುದಿಸ್ಕೊಳ್ಳೋಣ. ನಂತರ ಸೋಯಾನೆಲ್ಲ ತೆಗೆದು ತಣ್ಣೀರಿಗೆ ಹಾಕಿ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ನೀರನ್ನೆಲ್ಲ ತೆಗಿಬೇಕು. ಕಡಿಮೆ ಪದಾರ್ಥಗಳನ್ನು ಬಳಸಿ ಸುಲಭವಾಗಿ ಮಾಡ್ಕೋಬಹುದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ಈಗ ಸೋಯಾಗೆ ಅರ್ಧ ಬಟ್ಲಷ್ಟು ಮೈದಾ, ಅರ್ಧ ಬಟ್ಲಷ್ಟು ಕಾರ್ನ್‌ಫ್ಲೋರ್, ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಹಾಗೆ ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ. ಕಡೆಯದಾಗಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹೀಗೆ ಹಿಂಡ್ಕೊಂಡ್ರೆ ಇಷ್ಟೇ ನೋಡಿ, ಕೆಲವೇ ಪದಾರ್ಥಗಳಿಂದ ತುಂಬಾ ರುಚಿಕರವಾದಂತಹ ರೆಸಿಪಿನ ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ಈಗ ನೀರು ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಏನಾದ್ರು ನೀರಿನ ಅವಶ್ಯಕತೆ ಇದ್ರೆ 1-2 ಚಮಚ ಹಾಕೋಬಹುದು. ಇದನ್ನ ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಕಾಯಿಲಿಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಒಂದೊಂದೇ ಸೋಯಾವನ್ನ ಹಾಕಿ ಹದವಾಗಿ ಬೇಯಿಸ್ಕೊಂಡ್ರೆ ತುಂಬಾನೇ ಕ್ರಿಸ್ಪಿಯಾದ ಹಾಗೂ ರುಚಿಕರವಾದಂತಹ ಸೋಯಾ ಫ್ರೈ ರೆಡಿ ಆಗುತ್ತೆ. ಇದನ್ನ ಹೀಗೆ ಫ್ರೈ ಮಾಡ್ಕೊಂಡು ಹೀಗೆ ತಿಂದ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದರಲ್ಲಿ ಮಂಚೂರಿ ಸಹ ಮಾಡ್ಕೋಬಹುದು. ಮಳೆ ಬರ್ತಾ ಇದೆ ಅಂದ್ರೆ ಬಿಸಿ ಬಿಸಿಯಾಗಿ ಬೇಗ ಮಾಡ್ಕೋಬಹುದಂತಹ ರೆಸಿಪಿ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.